ಎನ್ಡಿಟಿವಿ ವಿರುದ್ಧ ಸಿಬಿಐ ಹಾಕಿದ್ದ ಕೇಸು ಠುಸ್ ಆಗಿದೆ. ಹಾಗಾದ್ರೆ ಅದರ ಮೇಲೆ ಕೇಸ್ ಹಾಕಿದ್ದ ಉದ್ದೇಶ ಬೇರೆಯದ್ದೇ ಇತ್ತ? ಯಾವುದೇ ಸೂಕ್ತ ಪುರಾವೆ ಇಲ್ಲದೆ ಎನ್ಡಿಟಿವಿಯನ್ನ ಹಣಿಯುವ ಏಕೈಕ ಉದ್ದೇಶದಿಂದಲೇ ಅದರ ಬೆನ್ನು ಬೀಳಲಾಯಿತಾ? ರಾಯ್ ದಂಪತಿ ಎನ್ಡಿಟಿವಿ ಬಿಟ್ಟ ಮೇಲೆ ಅದರ ಸ್ಥಿತಿ ಹೇಗಾಗ್ಬಿಟ್ಟಿದೆ ಎಲ್ಲವನ್ನೂ ವಿವರವಾಗಿ ಹೇಳ್ತೀವಿ. ಎನ್ಡಿಟಿವಿ ಸಂಸ್ಥಾಪಕರಾಗಿದ್ದ ಪ್ರಣಯ್ ರಾಯ್ ವಿರುದ್ಧದ ಪ್ರಕರಣವನ್ನ 7 ವರ್ಷಗಳ ಬಳಿಕ ಸಿಬಿಐ ಕ್ಲೋಸ್ ಮಾಡಿದೆ. 7 ವರ್ಷಗಳ ಹಿಂದೆ ಒಂದು ದಿನ ಬೆಳಗ್ಗೆನೆ ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ನಿವಾಸದ ಮೇಲೆ ದಾಳಿ ಮಾಡಿ ಕೋಲಾಹಲ ಎಬ್ಬಿಸಿದ್ದ ಸಿಬಿಐ ಈಗ ಸಾಕ್ಷ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಕೇಸ್ ಕ್ಲೋಸ್ ಆಗಿದೆ. ಅವತ್ತು ಪ್ರಣಯ್ ರಾಯ್ ನಿವಾಸ ಮತ್ತು ಕಚೇರಿಯನ್ನ ಶೋಧಿಸೋಕೆ ಸಿಬಿಐ ಮುಂದಾದಾಗ ಅದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಅತಿದೊಡ್ಡ ದಾಳಿಯಾಗಿತ್ತು. ಅದನ್ನ ವ್ಯಾಪಕವಾಗಿ ಖಂಡಿಸಲಾಗಿತ್ತು. ಐಸಿಐಸಿಐ ಬ್ಯಾಂಕ್ಗೆ ಉದ್ದೇಶಪೂರ್ವಕವಾಗಿ 48 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಅವತ್ತಿನ ಎನ್ಡಿಟಿವಿ, ಪ್ರಣಯ್ ರಾಯ್, ರಾಧಿಕಾ ರಾಯ್ ಮತ್ತಿತರರ ವಿರುದ್ಧ 2017ರಲ್ಲಿ ಸಿಬಿಐ ಪ್ರಕರಣ ದಾಖಲಿಸಿತ್ತು. ಈಗ ಸಾಕ್ಷ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಸಿಬಿಐ ಕೇಸ್ ಕ್ಲೋಸ್ ಮಾಡಿದೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ದಿ ವೈರ್ ವರದಿ ಮಾಡಿದೆ. ಅವತ್ತು ಸಿಬಿಐ ಪ್ರಕರಣ ದಾಖಲಿಸುವಾಗ ಒಂದು ಸಂಗತಿ ಅಚ್ಚರಿ ಮೂಡಿಸಿತ್ತು. ಯಾವ ಐಸಿಐಸಿಐ ಬ್ಯಾಂಕ್ಗೆ ನಷ್ಟವಾಗಿದೆ ಅಂತ ಸಿಬಿಐ ಆರೋಪಿಸಿ ಪ್ರಕರಣ ದಾಖಲಿಸಿತ್ತೋ ಆ ಐಸಿಐಸಿಐ ಬ್ಯಾಂಕ್ ತನ್ನದೇ ಆದ ಯಾವುದೇ ದೂರನ್ನು ದಾಖಲಿಸಿರಲಿಲ್ಲ. ಹಾಗಿದ್ದು ಈ ವಿಚಾರದಲ್ಲಿ ಯಾರದ್ದೋ ಖಾಸಗಿ ದೂರನ್ನ ತೆಗೆದುಕೊಂಡು ಕೇಸ್ ದಾಖಲಿಸಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸಿಬಿಐನ ಮಾಜಿ ಅಧಿಕಾರಿಗಳೇ ಈ ನಡೆಯ ಬಗ್ಗೆ ಗುಮಾನಿ ವ್ಯಕ್ತಪಡಿಸಿದ್ರು. ಕ್ವಾಂಟಮ್ ಸೆಕ್ಯುರಿಟೀಸ್ನ ಸಂಜಯ್ ದತ್ ಎಂಬ ಖಾಸಗಿ ವ್ಯಕ್ತಿಯ ದೂರಿನ ಮೇರೆಗೆ ಸಿಬಿಐ ರಾಯ್ ದಂಪತಿ ವಿರುದ್ಧ ಕೇಸ್ ದಾಖಲಿಸಿ ತನಿಖೆ ಪ್ರಾರಂಭಿಸಿತ್ತು. 2017ರ ಮೇ ತಿಂಗಳಲ್ಲಿ ದೆಹಲಿ ಮತ್ತು ಡೆಹ್ರಾಡೂನ್ನಲ್ಲಿರುವ ಅವರ ವಸತಿ ಆವರಣದಲ್ಲಿ ಸಿಬಿಐ ಶೋಧ ನಡೆಸಿತ್ತು. ಸಿಬಿಐ ದಾಳಿಯನ್ನ ಖಂಡಿಸಿ ಪತ್ರಕರ್ತರು ಮತ್ತು ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ವು. ಸಿಬಿಐ ನಡೆಯನ್ನ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಟೀಕಿಸಲಾಯಿತು. ಆ ಸಮಯದಲ್ಲಿ ಎನ್ಡಿಟಿವಿ ಮೋದಿ ಕಾರ್ಯವೈಖರಿಯನ್ನ ವಿಶ್ಲೇಷಿಸಬಲ್ಲ, ಮೋದಿ ಸರ್ಕಾರವನ್ನ ಟೀಕಿಸಬಲ್ಲ ದೇಶದ ಏಕೈಕ ಸುದ್ದಿ ವಾಹಿನಿಯಾಗಿ ಗಮನ ಸೆಳೆದಿತ್ತು. ಉಳಿದೆಲ್ಲ ವಾಹಿನಿಗಳು ಮಡಿಲ ಮೀಡಿಯಾಗಳಾಗಿ ಮೋದಿ ಭಜನೆಯನ್ನ ಮಾಡ್ತಾ ಇದ್ದಾಗ ಎನ್ಡಿಟಿವಿ ದಿಟ್ಟ ಮಾಧ್ಯಮವಾಗಿ ನಿಂತಿತ್ತು. ಅದಾನಿ ಗ್ರೂಪ್ ಚಾನೆಲ್ ಅನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾದಾಗ 2022ರ ಕೊನೆಯಲ್ಲಿ ಸಿಬಿಐ ರಾಯ್ ದಂಪತಿಯನ್ನ ವಿಚಾರಣೆ ನಡೆಸಿತ್ತು. ಎನ್ಡಿಟಿವಿ ಕೂಡ ಅಂತ್ಯವಿಲ್ಲದ ಅದೇ ಹಳೆಯ ಸುಳ್ಳು ಆರೋಪಗಳ ನೆಪದಲ್ಲಿ ನೀಡ್ತಿರುವ ಸಂಘಟಿತ ಕಿರುಕುಳ ಅಂತ ಸಿಬಿಐ ನಡೆಯನ್ನ ಕಟು ಪದಗಳಲ್ಲಿ ಖಂಡಿಸಿತ್ತು. ಎನ್ಡಿಟಿವಿ ಮತ್ತು ಅದರ ಪ್ರವರ್ತಕರು ಬಹು ಏಜೆನ್ಸಿಗಳ ಈ ದಾಳಿಯ ವಿರುದ್ಧ ದಿಟ್ಟ ಹೋರಾಟ ನಡೆಸಲಿದ್ದಾರೆ ಅಂತ ಚಾನೆಲ್ ಆಗ ಹೇಳಿಕೆ ನೀಡಿತ್ತು. ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಲಜ್ಜವಾಗಿ ದುರ್ಬಲಗೊಳಿಸುವ ಈ ಪ್ರಯತ್ನಗಳಿಗೆ ನಾವು ಬಲಿಯಾಗೋದಿಲ್ಲ. ದೇಶದ ಸ್ವಾಯತ್ತ ಸಂಸ್ಥೆಗಳನ್ನ ನಾಶ ಮಾಡೋಕೆ ಯತ್ನಿಸ್ತಾ ಇರೋರಿಗೆ ನಾವು ಹೇಳೋದಿಷ್ಟೇ, ನಾವು ಅಂತಹ ಕೆಟ್ಟ ಶಕ್ತಿಗಳನ್ನ ಗೆಲ್ತೀವಿ ಅಂತ ಅವತ್ತು ಚಾನೆಲ್ ಹೇಳಿತ್ತು. ಅದಾದ ಬಳಿಕ ವ್ಯವಸ್ಥಿತವಾಗಿ ಅದಾನಿ ಸಮೂಹ ಎನ್ಡಿಟಿವಿಯನ್ನ ಸ್ವಾಧೀನಪಡಿಸಿಕೊಳ್ತು. ರಾಯ್ ದಂಪತಿಗೆ ಅದನ್ನ ಉಳಿಸಿಕೊಳ್ಳೋಕೆ ಆಗದ ಸ್ಥಿತಿಯನ್ನ ನಿರ್ಮಿಸಲಾಗಿತ್ತು. 2022ರ ನವೆಂಬರ್ನಲ್ಲಿ ರಾಯ್ ದಂಪತಿ ಎನ್ಡಿಟಿವಿ ಆಡಳಿತ ಮಂಡಳಿಗೆ ರಾಜೀನಾಮೆ ನೀಡಿ ಹೊರಬರಬೇಕಾಯಿತು. ಎನ್ಡಿಟಿವಿಯನ್ನ ಮುಗಿಸುವ ಕೆಲಸ ದಿಢೀರನೆ ಆಗಿದ್ದೇನೂ ಆಗಿರಲಿಲ್ಲ. ಹಂತ ಹಂತವಾಗಿಯೇ ಅದನ್ನ ಮಾಡ್ಕೊಂಡು ಬರಲಾಗಿತ್ತು. ವರ್ಷಗಳಷ್ಟು ಹಿಂದೆಯೇ ರಾಯ್ ದಂಪತಿ ಮೇಲೆ ಪ್ರಕರಣ ದಾಖಲಾಗೋದ್ರೊಂದಿಗೆ ಅದೆಲ್ಲ ಶುರುವಾಗಿತ್ತು. ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿಯಮ ಉಲ್ಲಂಘನೆ ಆರೋಪದ ಮೇಲೆ ಪ್ರಣಯ್ ರಾಯ್ ಹಾಗೂ ಇತರರ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿತ್ತು. ಎನ್ಡಿಟಿವಿಯ ಪ್ರಣಯ್ ರಾಯ್, ಅವರ ಪತ್ನಿ ರಾಧಿಕಾ ರಾಯ್, ಸಿಇಒ ವಿಕ್ರಮಾದಿತ್ಯ ಚಂದ್ರ, ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಆರೋಪಿಗಳು ಅಂತ ಹೆಸರಿಸಲಾಗಿತ್ತು. ಸಿಬಿಐ ತಂಡ ವಿಕ್ರಮಾದಿತ್ಯ ಮನೆ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ ಬಳಿಕ ಪ್ರಕರಣ ದಾಖಲಾಗಿತ್ತು. ಹಾಲೆಂಡ್, ಇಂಗ್ಲೆಂಡ್, ದುಬೈ, ಮಲೇಷಿಯಾ, ಮಾರಿಷಸ್ ಮುಂತಾದ ದೇಶಗಳಲ್ಲಿ ಎನ್ಡಿಟಿವಿ ಸುಮಾರು 32ಕ್ಕೂ ಹೆಚ್ಚಿನ ಅಂಗಸಂಸ್ಥೆಗಳನ್ನು ಹೊಂದಿದ್ದು ಈ ಮೂಲಕ ತೆರಿಗೆ ವಂಚಿಸಲಾಗಿದೆ ಅಂತ ಆರೋಪಿಸಲಾಗಿತ್ತು. ಪತ್ರಿಕೋದ್ಯಮದಲ್ಲಿ ದಿಟ್ಟತನ ತೋರ್ತಾ ಇದ್ದ ಎನ್ಡಿಟಿವಿಯ ಘನತೆಯನ್ನ ಹಣಿಯಲು ಅಲ್ಲಿಂದ ಶುರುವಾದ ಪ್ರಭುತ್ವದ ಆಟ ಕಡೆಗೆ ಅದಾನಿ ಗ್ರೂಪ್ ಅದರ ಖರೀದಿ ಮಾಡೋದ್ರೊಂದಿಗೆ ಮುಗಿದಿತ್ತು. ದಿಟ್ಟ ಮಾಧ್ಯಮವನ್ನ ನಿಗ್ರಹಿಸೋಕೆ ಹೀಗೂ ಒಂದು ದಾರಿಯಿಂದ ನುಸುಳುವ ಚಮತ್ಕಾರ ಅಲ್ಲಿ ನಡೆದಿತ್ತು. ಈ ದೇಶದ ಮಾಧ್ಯಮದಲ್ಲಿ ಭಿನ್ನ ದನಿಯನ್ನ ಅಡಗಿಸುವ ಕೆಲಸವೊಂದು ಹೀಗೆ ವ್ಯವಹಾರದ ನೆಲೆಯಲ್ಲೇ ಆಗಿಬಿಟ್ಟಿತ್ತು ಅನ್ನೋದು ವಿಪರ್ಯಾಸ. ಎನ್ಡಿಟಿವಿ ಸ್ವಾಧೀನವನ್ನ ಸ್ವತಂತ್ರ ಮಾಧ್ಯಮಕ್ಕೆ ಬಿದ್ದ ದೊಡ್ಡ ಏಟು ಅಂತಾನೆ ದೇಶ ವಿದೇಶದಲ್ಲಿ ವ್ಯಾಖ್ಯಾನಿಸಲಾಗಿತ್ತು. ಈಗ ಎನ್ಡಿಟಿವಿ ಹೇಗಿದೆ ಅಂತ ನೋಡಿದ್ರೆ, ಅದರಲ್ಲಿ ಬರುವ ಕಾರ್ಯಕ್ರಮಗಳನ್ನ ವೀಕ್ಷಿಸಿದ್ರೆ, ಅದು ಕೇಳದೇ ಇರೋ ಪ್ರಶ್ನೆಗಳನ್ನ ಗಮನಿಸಿದ್ರೆ, ಅದನ್ನ ಮುಗಿಸು ಬಿಡೋಕೆ ಅಥವಾ ಅದನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಅಷ್ಟೆಲ್ಲ ಶ್ರಮವನ್ನ ಯಾಕೆ ಹಾಕಲಾಯಿತು ಅನ್ನೋದು ಸ್ಪಷ್ಟವಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.